ನಮಸ್ತೆ. ಇವತ್ತು ಬಾಳೆ ಹೂವಿನ ಪಲ್ಯ ಮಾಡೋದನ್ನು ತೋರಿಸ್ತೇನೆ. ಇದಕ್ಕೆ 3 ಬಾಳೆ ಹೂವನ್ನು ತಗೊಂಡಿದ್ದೇನೆ. ಅದನ್ನು ಸಿಪ್ಪೆ ಎಲ್ಲ ತೆಕ್ಕೊಂಡು ಒಳಗಡೆದು ಬಿಳಿ ಅಂಶ ಮಾತ್ರ ತೋರುವವರೆಗೆ ಇದನ್ನು ತೆಕ್ಕೊಳ್ಬೇಕು, ಹೊರಗಿನ ಸಿಪ್ಪೆಯನ್ನು. ಬಾಳೆ ಗಿಡ ಪ್ರತಿ ಭಾಗನೂ ನಮಗೆ ಉಪಯೋಗಕ್ಕೆ ಬರ್ತದೆ. ಸಿಪ್ಪೆ ತೆಗೆದ ಬಾಳೆ ಹೂವನ್ನು ನೀರೊಳಗೆ ಹಾಕಿ ಇಡಬೇಕು, ಇಲ್ಲಾಂದರೆ ಅದು ಕಪ್ಪಾಗಿ ಹೋಗ್ತದೆ. ಆಮೇಲೆ ಅದನ್ನು ಚಿಕ್ಕದಾಗಿ ಕಟ್ ಮಾಡಿದರೆ ಆಯಿತು. ಕಟ್ ಮಾಡಿಯೂ ನೀರೊಳಗೆ ಇಡಬೇಕು. ಈ ಬಾಳೆ ಹೂವಲ್ಲಿ ಮೆಣಸು ಅಂತ ಬಾಣಂತಿಯರಿಗೆ ಒಂದು ಅಡುಗೆಯನ್ನು ಮಾಡ್ತಾರೆ. ಅದರದ್ದು ಲಿಂಕು ಬೇಕಾದರೆ ನಾನು ಹಾಕ್ತೇನೆ. ನಾನು ಮೊದಲೇ ಈ ಚಾನಲಲ್ಲಿ ಮಾಡಿ ತೋರಿಸಿದ್ದೇನೆ. ಅದು ತಿನ್ನಲಿಕ್ಕೆ ತುಂಬ ರುಚಿ ಇರ್ತದೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಬಾಳೆ ಹೂ. ಈ ರೀತಿ ಎಲ್ಲದನ್ನು ಕಟ್ ಮಾಡಿ ನೀರೊಳಗೆ ಹಾಕಿ ಇಟ್ಕೊಳ್ಬೇಕು. ಆಮೇಲೆ ಒಂದು ಬಾಣಲೆ ಇಟ್ಟು ಉದ್ದಿನಬೇಳೆ, ಕರಿಬೇವು ಸೊಪ್ಪು, ಸಾಸಿವೆ ಒಗ್ಗರಣೆ ಕೊಟ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಇಂಗನ್ನು ಹಾಕಬೇಕು. ಇದಕ್ಕೆ ಮೊದಲೇ ನಾವು ಕಾಯಿ ಸಾಸಿವೆಯನ್ನು ರುಬ್ಬಿ ಇಟ್ಕೊಳ್ಬೇಕು. ಒಣಮೆಣಸು, ಸಾಸಿವೆ, ಕಾಯಿ ತುರಿನ ಮತ್ತು ಹುಣಸೆ ರಸ, ಬೆಲ್ಲ ಇದಕ್ಕಿಷ್ಟೇ ಬೇಕಾಗೋದು. ಒಗ್ಗರಣೆ ಆದ ನಂತರ ಬಾಣಲೆಗೆ ನಾವು ನೆನೆಸಿಟ್ಟ ಬಾಳೆ ಹೂವನ್ನು ಸೇರಿಸ್ಬೇಕು. ನೀರನ್ನೆಲ್ಲ ಬಿಸಾಕಿದರೆ ಆಯಿತು. ಅದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ, ಹುಣಸೆ ರಸ ಸ್ವಲ್ಪ ಜಾಸ್ತಿನೇ ಬೇಕು, ಬೆಲ್ಲ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಮುಚ್ಚಿ ಇಟ್ಟು ಬೇಯಿಸಬೇಕು. ಬೇಗ ಬೇಯ್ತದೆ. ಬಾಳೆ ಗಿಡದಲ್ಲಿ ಯಾವ ಐಟಮ್ಮು ಬಿಸಾಡುವಂಥದ್ದೇ ಇಲ್ಲ. ರಂಬೆಯಿಂದ ಪಲ್ಯ, ಮೊಸರು ಬಜ್ಜಿ ಮಾಡ್ತಾರೆ. ಇದೀಗ ಬೆಂದಿದೆ. ಈ ಬೆಂದದ್ದಕ್ಕೆ ನಾವು ರುಬ್ಬಿಟ್ಕೊಂಡ ಕಾಯಿ ಸಾಸಿವೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪಲ್ಯ ರೆಡಿ. ಆರೋಗ್ಯಕ್ಕೆ ಉತ್ತಮವಾದ ಈ ಪಲ್ಯವನ್ನು ನೀವು ಆಗಾಗ ಮಾಡಿ ತಿನ್ನಿ. ತುಂಬ ರುಚಿಯಾಗಿರುತ್ತೆ ಬಿಸಿ ಅನ್ನದ ಜೊತೆ ತಿನ್ನಲಿಕ್ಕೆ. ಒಮ್ಮೆ ಖಂಡಿತ ಟ್ರೈ ಮಾಡಿ. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.